ಹಾಂ, ನಮ್ಮ ಮಗನ ಜೊತೆ ನಮ್ಮ ಮಗನ ಕ್ಲಾಸ್ಮೇಟೇ ಸರ್. ಅವರಿಬ್ಬರೂ ಸೇರಿ ಪ್ಯಾರಾಮೆಡಿಕಲ್ ಮಾಡಿದರು. ಸುಚಿರಾಯದಾಗ ಅವರು ಟ್ರೈನಿಂಗು 3 ತಿಂಗಳು ಮುಗಿದಿತ್ತು. ಆನಂತರ ನಿನ್ನೆ 4:30 ಸುಮಾರು ಎಲ್ಲೇ ಇದಕ್ಕೂ ಲ್ಯಾಬಿಗೆ ಹೋಗ್ತೀನಿ, ಜಾಬ್ ಟ್ರೈ ಮಾಡಲಿಕ್ಕೆ ಅಂತೇಳಿ ಹೋಗಿದ್ದು. ಮತ್ತೆ ವಾಪಸ್ ಬರಲಿಲ್ಲ ಸರ. ಏನಾಗಿದೆ ನಾವು ಅದು ಪೊಲೀಸರಿಗೆ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಸ್ವಲ್ಪ ತನಿಖೆ ಮಾಡಿ ಅವ್ರದ್ದು ಇದು ಮಾಡಿ ಅಂತೇಳಿ. ಏನು ರೀ, ಫ್ರೆಂಡ್ ಅಲ್ಲ, ಇಬ್ಬರದು ಮ್ಯಾರೇಜ್ ಫಿಕ್ಸ್ ಮಾಡ್ತೀವಿ ಅಂತೇಳಿ ಮಾತುಕತೆನೂ ಆಗಿತ್ತು ಸರ್. ಅದು ಅವರು ಮಾಮಾರ ಫಾರಿನಲ್ಲಿ ಇರ್ತಾರೆ. ಅವರು ನನ್ನ ಕೂಡ ಬಂದು ಮಾತಾಡಿ ನಾವು ವಾಪಸ್ ಬರ್ತೀನಿ 1 ವರ್ಷ ಬಿಟ್ಟು ಮದುವೆ ಮುಗಿಸೋಣ ಅಂತ ಹೇಳಿದರು. ಆಯಿತು ಸರ್ ಅಂತ ಹೇಳಿದ್ವಿ. ಇಬ್ಬರು ಒಪ್ಪಿಗೆ ಇತ್ತು, ಖುಷಿ, ಚಲೋ ಇರೋದ್ರು, ನಗುತ್ತಾ ಇರ್ತಿದ್ರು. ಮನೆಯಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾಗಿಲ್ಲ ಸರ್. ಐಕಿ ಮೇಲೆ ಮನೆಯಿಂದ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಏನಾಗಿತ್ತು ಗೊತ್ತಿಲ್ಲ. ಮನೆ ಚೇಂಜ್ ಮಾಡಿದ್ರು. ಅವ್ರು ಮೊದಲ ದೇಶನಗರದಾಗಿದ್ದರು, ಇಲ್ಲಿ ಗಾಂಧಿ ಚೌಕಿಗೆ ಬಂದು ಒಂದು 15 ದಿವಸ ಆಗಿತ್ತು. ಅಲ್ಲಿ ಮನೆ ನನಗೆ ಸರಿ ಅನಿಸ್ತಾ ಇಲ್ಲ, ಮನೆ ಚೇಂಜ್ ಮಾಡಿ ಅಂತ ಹೇಳಿದ್ರು. ಅವ್ರ ಅಪ್ಪಾರು ಏನಂದ್ರತ್ತು, ಇಷ್ಟು ಬೇಗ ಮಾಡ್ಲಿಕ್ಕೆ ಆಗಲ್ಲಮ್ಮ, ನನ್ನ ಪ್ಲಾಟ್ ಅದ ಅಲ್ಲೇ ಮನೆ ಕಡಿಸಿ ಅಲ್ಲೇ ಹೋಗೋಣ ಅಂತ ಹೇಳಿದ್ರಂತ. ಆನಂತರ ಅವರು ಮೆಸೇಜ್ ಮಾಡಿದ್ದಾಳೆ, ನನಗೆ ನನಗೆ ಇಲ್ಲಿ ಇರಲಿಕ್ಕೆ ಆಗ್ತಾಯಿಲ್ಲ ಮನೆಯಲ್ಲಿ ಅಂಥೇಳಿ ಹೋಗಿದ್ದು. ಮತ್ತು ಇಲ್ಲಿ ಬಂದು ನೋಡಿದ್ರು ಅವ್ರ ಅಪ್ಪರಿಗೆ ಮಾಡಿದ್ದಾರೆ. ಹಾಂ, ನನ್ನ ಮಗಗೂ ಮಾಡ್ಯಾರ ಸರ್. ಹೌದು, ಮೇ ಬಿ 7:30ಗೆ ಮಾಡ್ಯಾರ ಸರ್. ಅದೇ ನಾನು ವಾಪಸ್ ಬರಲ್ಲ, ಇಲ್ಲಿ ಇರ್ತೀನಿ, ನೀವು ಬಂದು ನನಗೆ ಒಯ್ಯಿರಿ, ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ಲು. ಲೊಕೇಶನ್ ಕಳಿಸ್ಲಿಲ್ಲ. ಆನಂತರ ಸಾದಿಕ್ ಶೇಖ್ ಸರ, ನಮ್ಮದು ಟೌನ್ದು CPI ಸರಿಗೆ ನಾನು ಕಾಲ್ ಮಾಡಿದೆ. ಅವರು ಹಿಂಗೆ ಹುಡುಗಿದ ಮಿಸ್ಸಿಂಗ್ ಆಗಿತ್ತು ಸರ, ಹಾಗಾದ್ರೆ ಲೇಡೀಸ್ ಆಗ್ತೈತೆ, ಸ್ವಲ್ಪ ನೋಡಿರಿ ಸರ್ ಅಂತೇಳಿ ಅವ್ರು ನಂಬರ್ ಕಳಿಸಿದ್ದೆ. ಅವರು ಬಂದುಬಿಟ್ರೆ 10 ನಿಮಿಷದಾಗ ಬಂದು ನಾನು ಕರ್ಕೊಂಡು ಈ ಏರಿಯಲ್ಲಿ ಎಲ್ಲ ಸರ್ಚ್ ಮಾಡಿದ್ವಿ ಸರ್. 1-1:30 ಮಟ ಏನು ಗೊತ್ತಾಗಿಲ್ಲ ಸರ್. ಅಲ್ಲಿ ರಾತ್ರಿಗೆ ಕತ್ಲಿತ್ತು. ಈ ಕಡೆ ಹೈವೇ ಆ ಕಡೆ ಎಲ್ಲ ಸರ್ಚ್ ಮಾಡಿದ್ವಿ. ಕೆರೆ ಇತ್ತಲ್ಲೇ, ಕೆರೆ ಕಡೆನೂ ಹೋಗಿ ನೋಡಿದ್ದೆವು ಸರ್. ಆನಂತರ ಬೆಳಗ್ಗೆ ಬಂದು ಮತ್ತೊಂದು ಸಲ ನೋಡಿ ಅಂತ ಹೇಳಿದರು ಅವರು. ಬಂದೆವು ಸರ್. ಬೆಳಗ್ಗೆ ಬಂದು ನಿಂತ್ಕೊಳ್ಳಿ ನಮಗೆ ಸ್ಪಾಟ್ನಾಗೆ ಗುರ್ತಾಯ್ತು, ಇಲ್ಲಿ ಬುರ್ಕೆ ನೋಡಿ ಗುರ್ತಾಯ್ತು ಸರ್. ಅಂದ್ರೆ ಹ್ಯಾಂಗಿಗಿದ್ರು ನಾವು ಅಂತ ತಿಳ್ಕೊತಿದ್ವಿ ಸರ್. ಯಾಕಂದರೆ ಕೆಳಗೆ ಬಿದ್ದಿದ್ದಾಳೆ, ಆಮೇಲೆ ಚಪ್ಪಲಿನೂ ಹಂಗೆ ಇಟ್ಟಿದ್ದಂಗೆ ಆಗಿದೆ. ಇದು ಮರ್ಡ್ರ ಮತ್ತು ನಮಗೂ ಅಷ್ಟು ಐಡಿಯಾ ಬರ್ತಾಯಿಲ್ಲ ಸರ್. ಪೊಲೀಸ್ ಅಧಿಕಾರಿಗೆ ಅದೇ ರಿಕ್ವೆಸ್ಟ್ ಮಾಡ್ತೀವಿ ಸರ್. ಅದು ಅವರು ಇದು ಮಾಡ್ತಾರೆ.